ಚಂದಿರ ಕೂತಂತೆ ರಾಮಚಂದ್ರನು ಕೂತಿದ್ದ. ಹೆಸರೇ ರಾಮಚಂದ್ರ. ಚಂದ್ರನಂತೆ ಆಹ್ಲಾದಕರವಾದ ಮುಖದಿಂದ ಕಾಂತಿಯುಕ್ತವಾದ ಬೆಳಕಿನಿಂದ ಕೂಡಿದವನಾಗಿ ಪರಿಸರದ ಆ ವಿಷಯದ ಬಗ್ಗೆ ಏನೋ ಚರ್ಚೆ ನಡೀತಾ ಇತ್ತು. ಅಷ್ಟೊತ್ತಿಗೆ ತಥಾಸೀನಸ್ಯ ರಾಮಸ್ಯ, ರಾಮ ಕೂತಿದ್ದ ಹೊತ್ತಿಗೆ ಕಥಾ ಸಂಸಕ್ತ ಚೇತಸಃ, ಕಥೆಯಲ್ಲೇ ಮನಸ್ಸು ತುಂಬ ಆಸಕ್ತವಾಗಿತ್ತು. ಕಥೆ ಅಂದರೆ ನಾವು ಹೇಳುವಾಗ ಬರೀ ಕಥೆ ಅಂತ ಅರ್ಥಲ್ಲ, ಕಥೆ ಅಂದರೆ ಸಂಭಾಷಣೆ. ಯಾವುದೋ ಗಹನವಾದ ಸಂಭಾಷಣೆಯಲ್ಲಿ ಕೂತಿದ್ದಾರೆ. ತಂ ದೇಶಂ ರಾಕ್ಷಸಿ ಕಾಚಿತ್ ಆಜಗಾಮಯ ದೃಚ್ಛಯ, ಅಲ್ಲಿಗೊಬ್ಬಳು ಬಂದರು ರಾಕ್ಷಸಿ. ಯಾರನ್ನು ಕಂಡರೆ ಜನ ನನ್ನನ್ನು ರಕ್ಷಿಸಿ ರಕ್ಷಿಸಿ ಅಂತ ಕೂಗಿಕೊಳ್ಳಬೇಕೋ ಅಂಥವರು ರಾಕ್ಷಸಿ. ರಕ್ಷ ಇತ್ತೇವ, ಯಾರನ್ನು ಕಂಡಾಗ ಜನ ನಮ್ಮನ್ನು ರಕ್ಷಿಸಿ ಅಂತ ಕೇಳ್ಕೊಳ್ಬೇಕೋ ಅಂತಹ ಗುಣ ಇರುವವರಿಗೆ ರಾಕ್ಷಸಿ ಅಂತ ಕರೀತಾರೆ. ಅಂತಹ ರಾಕ್ಷಸಿ ಅಲ್ಲಿಗೆ ಬಂದವಳು. ಆದರೆ ಬಂದಾಗ ಹೇಗಿದ್ಲು? ಸಾತು ಶೂರ್ಪಣಖಾ ನಾಮ ದಶಗ್ರೀವಶ್ಯ ರಕ್ಷಸಃ, 10 ತಲೆಯವನ ರಾವಣನ ತಂಗಿ ಶೂರ್ಪಣಖ. ಅವಳ ಉಗುರುಗಳೆಲ್ಲವೂ ಕೂಡ ಶೂರ್ಪದಂತೆ. ಶೂರ್ಪ ಅಂದರೆ ಗೆರಸೆ, ನಾವು ತಡಪೆ ಅಂತ ಹೇಳ್ತೀವಲ್ಲ, ಗೆರಸೆಯಂತೆ ಇರುವ ಅಗಲವಾದ ಉಗುರುಗಳು. ಬಹಳ ಜನ ಈಗ ಕಾಣ್ತಾರೆ ನೋಡಲಿಕ್ಕೆ, ಎಲ್ಲ ಕೈಯಲ್ಲೂ ಹಾಗೇ ಇರುತ್ತೆ. ಉದ್ದುದ್ದದ ಇಷ್ಟಿಷ್ಟು ಉದ್ದದ ಉಗುರುಗಳನ್ನು ಬಿಟ್ಕೊಂಡು ಅದರಲ್ಲಿ ಬೇಕು ಅಂದರೆ ಅರ್ಧ ಕೆಜಿ ಅಕ್ಕಿಯನ್ನು ತಡಪೆ ಥರ ತೆಗೆದ ಧೂಳು ತೆಗಿಲಿಕ್ಕೆ ಆಗ್ತಿತ್ತು. ಒಂದೇ ಸರ್ತಿಗೆ 10 ಬೆರಳುಗಳಲ್ಲಿ 100 ಕೆಜಿ ಎಲ್ಲ ಚೆನ್ನಾಗಿ ಬುದ್ಧಿ ಒಳ್ಳೆದಿದ್ರೆ ಒಂದಿಷ್ಟು ಕೃಷಿಕರಿಗೆ ಉಪಯೋಗ ಆಗ್ತಿತ್ತು. ಬುದ್ಧಿ ಕೆಟ್ಟಿತ್ತು, ಹೊಟ್ಟೆ ಬಗೀತಿದ್ಲು ಅಷ್ಟೇ ಅವಳು. ಹೀಗೆ ಶೂರ್ಪಣಖ ಹೊಟ್ಟೆಯನ್ನು ಬಗೆಯುವ ಆ ದುಷ್ಟ ರಕ್ತ ಮಾಂಸಗಳನ್ನು ಮೇಯುವ ಹೆಣ್ಮಗಳು ರಾವಣನ ತಂಗಿಯಾಗಿ ರಾಮನನ್ನು ಸೇರಿದಳು. ದದರ್ಶ ತ್ರಿದಶೋಪಮಂ, 3 ಲೋಕಗಳಲ್ಲಿಯೂ ಕಾಣಸಿಗದ ದೇವತೆಗಳಿಗೆ ಸಮಾನನಾದ ಅತ್ಯಂತ ಅಗಲವಾಗಿ ಉಬ್ಬಿದ ಎದೆಯುಳ್ಳ ನೀಳವಾದ ತೋಳುಳ್ಳ ಕಮಲದಂತೆ ಚಂದದ ಅಗಲವಾದ ನಸೆಯಾದ ಕಣ್ಣುಳ್ಳ, ಅಷ್ಟೇ ಅಲ್ಲ ಕೈಗಳಲ್ಲಿ ಏನಾದರೂ ಒಂದು ವಸ್ತುವನ್ನು ಹಿಡಿದ್ರೆ ಅದರಲ್ಲಿ ಅವನ ದೃಢತೆ ಕಾಣುವಂತೆ ಇದ್ದ, ನೋಡುವುದಕ್ಕೆ ಕಣ್ಣಿಗೆ ಎಷ್ಟು ಕಂಡರೂ ಕಾಣಿಸಿದ್ದು ಸಾಕಾಯಿತು ಅಂತ ತೃಪ್ತಿಯಾಗದ ರೂಪವುಳ್ಳ, ಆನೆಯಂತೆ ನಡಿಗೆಯುಳ್ಳ, ಚಂದದ ಜಟೆಯನ್ನು ಬಿಟ್ಟ, ಆ ಜಟೆ ಕಟ್ಟಿದ್ರಲ್ಲೂ ಅದೊಂದು ಮಂಡಲದ ರೀತಿಯಲ್ಲಿ ತಲೆ ಮೇಲೆ ಸುರುಳಿ ಕಟ್ಟದ್ದು ನೋಡಲಿಕ್ಕೇ ಅಷ್ಟು ಚಂದ. ಹಾಗೆ ಮೈಯೆಲ್ಲ ಅತ್ಯಂತ ಕೋಮಲವಾಗಿದೆ, ಅತ್ಯಂತ ದೊಡ್ಡದಾದ ಆಕೃತಿಯ ಶರೀರ, ದೇಹದಲ್ಲಿರುವ ಗಟ್ಟಿತನ ಅವನ ತೋಳಿನಲ್ಲಿ, ಆದರೆ ಮೆತ್ತನೆಯೂ ಇತ್ತು ಅಂತ ಹೇಳ್ತಾರೆ. ಮಣ್ಣಿನ ಅಂಶ ಚೆನ್ನಾಗಿ ತೋಳಲ್ಲಿ ಕಾಣ್ತಾ ಇತ್ತು ಅಂತ ಹೇಳೋದು. ಅಂದರೆ ಗಟ್ಟಿತನ, ಸುಮ್ಮನೆ ಯಾವುದೋ ಒಂದಿಷ್ಟು ವಿಟಮಿನ್ ಪೌಷ್ಟಿಕ ಆಹಾರ ತಿಂದು ಯಾವುದೋ ಒಂದಿಷ್ಟು ಡಂಬಲ್ಸ್ ಎತ್ತಿ ಬಂದ ಶರೀರ ಅಲ್ಲ ಅದು.